ಆಮೇಲೆ ಇದ್ರ ಮೇಲೆ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಈ ಹಂಚು ದಪ್ಪ ತಳ ಇರೋಂಥ ಹಂಚು, ನಾರ್ಮಲ್ ಹಂಚಿಟ್ರೆ ಅದು ಅಂಟಿ ಬಿಡುತ್ತೆ. ಸೊ ದಪ್ಪ ತಳ ಹಂಚಿರೋ ಅಂಥ ಹಂಚನ್ನ ಇಡಬೇಕು. ಇಲ್ಲ ನಾನ್ ಸ್ಟಿಕ್ ತವಾ ಮೇಲೆ ಕೂಡ ನೀವು ಇದನ್ನು ಮಾಡ್ಬೋದು. ಸೊ ಆಮೇಲೆ ಏನು ಮಾಡಬೇಕು, ಸಣ್ಣ ಉರಿನಲ್ಲಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕು 5ರಿಂದ 10 ನಿಮಿಷ. ಸೊ 10 ನಿಮಿಷ ಆದಮೇಲೆ ಸ್ಪೂನ್ನ ತೆಗೆದುಬಿಟ್ಟು ಒಂದು ಸಾರಿ ನೀಟಾಗಿ ಇದು ಮಾಡಿಕೊಂಡು ತಿರುಗಾಕಬೇಕು. ಸೊ ಅದು ಗೋಲ್ಡ್ ಕಲರ್ ಬಂದಿರಬೇಕು. ಓಕೆ, ಕಾಣಿಸ್ತಿದ್ದೇನೆ ಗೋಲ್ಡ್ ಕಲರ್. ಸೊ ಇವಾಗ ಅದ್ರ ಮೇಲೆ ಮುಚ್ಚಳನ ಮುಚ್ಚೋದು ಬೇಡ, ಯಾಕಂದರೆ ಅದು ಮುಚ್ಚೋದ್ರಿಂದ ಏನಾಗುತ್ತೆ, ಮೆತ್ತಗಾಗುತ್ತೆ. ಇದು ಇವಾಗ ಇದೇ ಥರ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದು. ಸೊ ಇದು ನೋಡ್ತಾ ಇದ್ದೀರಲ್ವ, ಪಿಜ್ಜಾ ಥರ ಕ್ರಿಸ್ಪಿಯಾಗಿ ಇರುತ್ತೆ. ಇದ್ರ ಜೊತೆ ನೀವು ಕಾಯಿ ಚಟ್ನಿ ಜೊತೆ ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. 5 ಮಿನಿಟ್ಸ್ ಆಯಿತು. ಒಂದು ಸಾರಿ ತಿರುಗಿಸಿ ನೋಡೋಣ. ನೋಡ್ತಾ ಇದ್ದೀರಲ್ವ, ಕ್ರಿಸ್ಪಿಯಾಗಿ ಇದೆ. ಸೊ ಜೀರಿಗೆ ಏನಕ್ಕೆ ಹಾಕ್ತಾರೆ ಅಂದರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಮಕ್ಕಳು ಪಿಜ್ಜಾ ಎಲ್ಲ ಕೇಳ್ತಾ ಇರ್ತಾರೆ, ಮೈದಾದಲ್ಲಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಈ ಥರ ಇಡ್ಲಿ ಹಿಟ್ಟಲ್ಲಿ ನಾವು ಮಾಡಿಕೊಟ್ಟಾಗ ಮಕ್ಕಳು ಇಷ್ಟದಿಂದ ತಿಂತಾರೆ. ಸೊ ನೋಡ್ತಾ ಇದ್ದೀರಲ್ವ, ರೆಡಿ ಟು ಹೀಟ್. ಸೊ ಇಡ್ಲಿ ಹಿಟ್ಟಿನಿಂದ ಪಿಜ್ಜಾ. ಥ್ಯಾಂಕ್ ಯು.